ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳ ಪುನಃ ಅದೇ ವಿಷಯ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಷ್ಟೊಂದು ವಿಷಯಗಳಿದೆ. ಪುನಃ ಪುನಃ ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಸದ್ಯದ ರಾಜಕೀಯ ಪರಿಸ್ಥಿತಿ, ಅದೇ ರೀತಿಯಲ್ಲಿ ಅಲ್ಲಿ ನಡೀತಾ ಇರುವಂತಹ ಗಲಭೆಗಳು, ಹಾಗೆ ಅಲ್ಲಿಯ ಜನತೆಯ ಸದ್ಯದ ಸಂಕಷ್ಟ, ಇದೆಲ್ಲವೂ ನೋಡಿದ್ರೆ ಬಹಳಷ್ಟು ಬೇಸರ ಆಗ್ತದೆ. ಹಾಗಾಗಿ ಪುನಃ ಪುನಃ ಅದನ್ನು ಮಾತಾಡ್ತಾ ಇದ್ದೇನೆ ನಾನು. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದ್ದು, ನಾವು ಶಾಲಾ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಬಗ್ಗೆ ಬಹಳಷ್ಟು ಕೇಳ್ಪಟ್ಟಿದ್ದೇವೆ. ಅಥವಾ ಈ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳನ್ನೆಲ್ಲ ನೋಡಿದಾಗ ಈ ಬಂಗಾಳದಿಂದ ಎಷ್ಟೊಂದು ಜನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಾರೆ, ಇದೆಲ್ಲವೂ ನಮ್ಗೆ ಗೊತ್ತಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಸುಭಾಷ್ ಚಂದ್ರ ಬೋಸ್. ಬಹುಶಃ ಬ್ರಿಟಿಷರು ಭಾರತ ಬಿಟ್ಟು ಓಡಿ ಹೋಗ್ಲಿಕ್ಕೆ ಮುಖ್ಯ ಕಾರಣನೇ ಸುಭಾಷ್ ಚಂದ್ರ ಬೋಸ್ ಅನ್ಸ್ತದೆ. ಆದ್ರೆ ಅದನ್ನು ಎಲ್ಲರೂ ಮರೆ ಮಾಡ್ತಾರೆ. ಅದಕ್ಕೆ ಬದಲಾಗಿ ಮಹಾತ್ಮ ಗಾಂಧಿ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರ ಅಂತ ತಕೊಂಡು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ತೋರಿಸ್ಕೊಂಡು ಹೋಗ್ತಾರೆ. ಅದೇನ್ ಮಾಡ್ಲಿ, ನಮ್ಮ ದುರ್ವಿಧಿ ಏನ್ ಮಾಡ್ಲಿಕ್ಕಿಲ್ಲ. ಹಾಗೇನೆ ಅಲ್ಲಿಂದ ವಿವೇಕಾನಂದರು ಕೂಡ ಬಂದಿದ್ದಾರೆ. ಇಷ್ಟೊಂದು ಮಹಾನ್ ವ್ಯಕ್ತಿಗಳು ಬಂದಂತಹ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಈಗ ಅತ್ಯಂತ ಹೀನಾಯವಾಗಿದೆ. ಕಾರಣ ಅಲ್ಲಿ ನಡೀತಿರುವಂತಹ ಗಲಭೆಗಳು, ಅದೇ ರೀತಿಯಲ್ಲಿ ಅಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂತಹ ದಬ್ಬಾಳಿಕೆ, ಇದೆಲ್ಲದರಿಂದಾಗಿ ಅಲ್ಲಿಯ ಜನತೆ ಕೂಡ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಜನ ಎಲ್ಲರೂ ಈಗ ಕಾಯ್ತಾ ಇರೋದು ಏನು ಅಂತ ಹೇಳಿದ್ರೆ, ಯಾವಾಗ ಈ ದೀದಿ ಸರ್ಕಾರ ತೊಲಗ್ತದೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಚುನಾವಣೆ ಬರಬೇಕು. ಅಲ್ಲಿವರೆಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸಿಸ್ಟಮ್ ಆ ತರ ಇದೆ. ಚುನಾವಣೆ ಯಾವಾಗ ಬರ್ತದೆ? ಮುಂದಿನ ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಬಿಜೆಪಿ ಮುಂದಿನ ವರ್ಷ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ಹೇಳಿ ಬಹಳಷ್ಟು ತಯಾರಿಯನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. ಹಾಗಾದ್ರೆ ಯಾವ ರೀತಿಯಾದಂತಹ ತಯಾರಿ ನಡೀತಾ ಇದೆ, ಇವರ ಗೋಲ್ ಏನು, ಎಷ್ಟು ಸೀಟ್ಗಳನ್ನ ಗಳಿಸ್ಬೇಕು ಇವರು, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಬಹುಶಃ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಬರ್ತದೆ ಅನ್ಸ್ತದೆ. ಈ ಚುನಾವಣೆಯಲ್ಲಿ ಈ ಸರಿ ಜಿದ್ದಿನ ಹೋರಾಟ ಅಂತೂ ಫಿಕ್ಸ್. ಯಾಕಂದ್ರೆ ಅಲ್ಲಿ ನಡೀತಾ ಇರುವಂತಹ ದುರಾಡಳಿತ, ಇದ್ರ ವಿರುದ್ಧವಾಗಿ ಈಗಾಗಲೇ ಬಹಳಷ್ಟು ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಮಮತಾ ದೀದಿ ಅವರು ಅಲ್ಲಿಗ 3ನೇ ಟರ್ಮ್ ನಲ್ಲಿ ಇದ್ದಾರೆ. ಅಂದ್ರೆ ಈಗ 14 ವರ್ಷ ಮುಗಿಸಿದ್ದಾರೆ. ಮುಂದಿನ ವರ್ಷ 15 ವರ್ಷ ಕಂಪ್ಲೀಟ್ ಆಗ್ತದೆ. ಅದಕ್ಕೆಲ್ಲ ಹಿಂದೆ ಕಮ್ಯುನಿಸ್ಟ್ ಪಕ್ಷ ಇತ್ತು, ಅವ್ರು 34 ವರ್ಷ ಆಳಿದ್ರು. ಆದ್ರೆ ಇವರೆಲ್ಲರೂ ಇಷ್ಟು ವರ್ಷ ಆಳಿದ್ರು ಕೂಡ, ಅಂದ್ರೆ ಹೆಚ್ಚು ಕಡಿಮೆ 50 ವರ್ಷ ಇದೆರಡು ಪಕ್ಷ ಆಳಿದ್ರು ಕೂಡ ಪಶ್ಚಿಮ ಬಂಗಾಳ ಏನು ಬದಲಾಗ್ಲಿಲ್ಲ. ಅಲ್ಲಿ ಬಡತನ ಹಾಗೆ ಇದೆ. ಆ ಜನರ ವೇಷಭೂಷಣ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಪಶ್ಚಿಮ ಬಂಗಾಳದ ಹಳ್ಳಿಗಳಿರ್ಬೋದು, ಅಲ್ಲಿಯ ಜನತೆಯನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಅಂದ್ರೆ ಅಲ್ಲಿ ಕೇವಲ ಇವರು ಅಧಿಕಾರ ಉಳಿಸ್ಕೊಳ್ಳಿಕ್ಕಾಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ವಿನಃ ಡೆವಲಪ್ಮೆಂಟ್ ಅನ್ನೋದಂತೂ ಅಲ್ಲಿ ಇಲ್ವೇ ಇಲ್ಲ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ಗಲಭೆ ನಡೀತಾ ಇರುವಾಗ ಸಾಮಾನ್ಯವಾಗಿ ಅಲ್ಲಿಗೆ ಯಾರು ಕೂಡ ಇನ್ವೆಸ್ಟರ್ಸ್ ಬರಲ್ಲ. ಹಾಕಿದ ದುಡ್ಡಿಗೆ ಭದ್ರತೆ ಇರಬೇಕಾಗ್ತದೆ. ಆದ್ರೆ ಇಂತಹ ಗಲಭೆಗ್ರಸ್ತ ರಾಜ್ಯಕ್ಕೆ ಯಾಕೆ ಯಾರಾದ್ರೂ ಹೋಗ್ತಾರೆ? ಮಮತಾ ದೀದಿಯವರು ಕೂಡ ಅಷ್ಟೇ ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ಅವ್ರು ಮಾಡ್ತಾ ಇರೋದೇನೋ ತುಷ್ಟೀಕರಣ ಮಾಡಿಕೊಂಡು ಗಲಭೆಕೋರರಿಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಇಷ್ಟೊಂದು ಗಲಭೆ ನಡೆದಾಗ ಆ ಗಲಭೆಯ ಹೊಣೆಯನ್ನ ಅಲ್ಲಿಯ ಹೋಮ್ ಮಿನಿಸ್ಟರ್ ಯಾರ್ತಾರೋ ಆತ ವಹಿಸ್ಕೋಬೇಕಾಗ್ತದೆ. ಹೆಚ್ಚಾಗಿ ಏನಾಗ್ತದೆ, ಆ ಹೋಮ್ ಮಿನಿಸ್ಟರ್ನ ರಿಸೈನ್ ಮಾಡಬೇಡಪ್ಪ ಅಂತ ಹೇಳ್ಕೊಂಡು ಅಲ್ಲಿಯ ಮುಖ್ಯಮಂತ್ರಿ ಕೇಳ್ಕೊಳ್ತಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಮಾಡುವಂತ ಸಾಧ್ಯತೆ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅಲ್ಲಿಯ ಹೋಮ್ ಮಿನಿಸ್ಟರ್ ಇದೇ ಮಮತಾ ಬ್ಯಾನರ್ಜಿ ಅವರು. ಹಾಗಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಏನ್ ಹೇಳ್ತಾರೆ, ಎಲ್ಲದೂ ಸರಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಯಾವುದು ಸರಿ ಇಲ್ಲ ಅಂತ ಹೇಳ್ಕೊಂಡು ಎಲ್ಲಿ ಹೇಳಲ್ಲ. ಇದು ಅಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ. ಈಗ ಏನಾಗಿದೆ ಅಂದ್ರೆ, ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ತಕೊಂಡು ಕೆಲವೊಂದು ಸ್ಲೋಗನ್ಗಳನ್ನ ಇಟ್ಕೊಂಡು ಈಗ ಎಂಟರ್ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಬಿಜೆಪಿ ನಾಯಕರಾದಂತಹ ಸುವೇಂದು ಅಧಿಕಾರಿ ಒಂದು ಸ್ಲೋಗನ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದು ಹಿಂದೂ ಹಿಂದೂ ಬಾಯ್ ಬಾಯ್ ಅಂತಕೊಂಡು. ಅಂದ್ರೆ ಅಲ್ಲಿ ಯಾವಾಗಲೂ ಅಷ್ಟು ಚುನಾವಣೆಯಲ್ಲಿ ಹಿಂದೂಗಳ ಮತವೇ ಒಡೆದು ಹೋಗಿ ಮಮತಾ ದೀದಿ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಸರ್ಕಾರ ಇಲ್ಲಿವರೆಗೆ ಬರ್ತಾ ಇತ್ತು. ಈಗಾಗಲೇ ಮಮತಾ ದೀದಿಯವರು ಓಪನ್ ಆಗಿ ಹೇಳ್ತಾ ಇದ್ರಲ್ಲ, ಮುಸಲ್ಮಾನರಿಗೆ ನೀವು 33% ಇದ್ದೀರಾ, ನಿಮ್ಮ ರಕ್ಷಣೆ ನನ್ನ ಜವಾಬ್ದಾರಿ ಅಂತಕೊಂಡು ಹೇಳ್ತಾ ಇದ್ರಲ್ಲ. ಅಂದ್ರೆ ಬೇರೆ ಏನೂ ಅಲ್ಲ, ಈ 33% ಅಲ್ಲಿ ಅಟ್ಲೀಸ್ಟ್ ಒಂದು 70 to 80% ನನಗೆ ವೋಟ್ ಬಂದ್ರೆ ಸಾಕು. ಮತ್ತೆ ಹೇಗೂ ಹಿಂದೂಗಳು ಹೇಗೂ ನನಗೆ ವೋಟ್ ಹಾಕ್ತಾರೆ. ಒಂದು 10-15% ವೋಟ್ ಹೇಗೂ ಆ ಕಡೆಯಿಂದ ಬರ್ತದೆ. ಹಾಗಾಗಿ ನಾನು ಖಂಡಿತವಾಗಿ ಪುನಃ ಗೆದ್ದು ಬರ್ತೇನೆ. ನಾನು ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈಗ ಏನ್ ಮಾಡ್ತಾ ಇದೆ, ಬಿಜೆಪಿ ಈ ಹಿಂದೂಗಳ ಮತವನ್ನ ಭದ್ರಪಡಿಸ್ಕೊಳ್ಳಿಕ್ ಹೋಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು? ಮುಸಲ್ಮಾನ್ ಮತಗಳು ಹೇಗೂ ನಮ್ಗೆ ಬರಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇವನ್ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಅಸ್ಸಾಂನಲ್ಲಿ ನೇರವಾಗಿ ಹೇಳ್ತಾ ಇದಾರಲ್ಲ, ನಾನು ನಿಮ್ಮ ಹತ್ರ ವೋಟ್ ಕೇಳಲಿಕ್ಕೆ ಬರಲ್ಲ, ನಿಮ್ಮ ಇಷ್ಟ ಯಾರಿಗೆ ಬೇಕಾದ್ರೂ ವೋಟ್ ಹಾಕಿ ಅಂತ ತಗೊಂಡು ನೇರವಾಗಿ ಅವ್ರು ಮುಸಲ್ಮಾನರಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ ಮುಸಲ್ಮಾನ್ ಮತವನ್ನ ಬಿಜೆಪಿ ಅವ್ರು ಕೇಳಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಹಿಂದೂಗಳ ಮತವನ್ನ ಒಗ್ಗೂಡಿಸ್ಲಿಕ್ಕೆ ಏನ್ ಬೇಕೋ ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ RSS ಅಲ್ಲಿ ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಹೊಸ ಸ್ಲೋಗನ್ನ ಈಗ ಮೊನ್ನೆ ಗಲಭೆ ನಡೆದ ನಂತರ ಕೊಟ್ಬಿಟ್ಟಿದ್ದಾರೆ ಎಲ್ರಿಗೂ. ಅದೇನು ಅಂತ ಹೇಳಿದ್ರೆ, ಜೈ ಮಹಾಕಾಳಿ. ನಿಮ್ಗೊಂದು ಗೊತ್ತಿರಬಹುದು, ಬೆಂಗಾಳಿಗಳಿಗೆ ಮಹಾಕಾಳಿ ಆರಾಧ್ಯ ದೈವ. ನೀವು ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಸಾಮಾನ್ಯವಾಗಿ ಎಲ್ಲ ಕಡೆ ನಿಮಗೆ ಮಹಾಕಾಳಿ ದೇವಸ್ಥಾನಗಳು ಸಿಗ್ತದೆ. ಅಂದ್ರೆ ಮಹಾಕಾಳಿಯನ್ನ ಅಷ್ಟು ಆರಾಧಿಸ್ತಾರೆ ಅಲ್ಲಿಯ ಜನತೆ.
ಇದನ್ನೇ ಮನಗಂಡು ಬಿಜೆಪಿ ಈಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹೋದಲ್ಲಿ ಬಂದಲ್ಲಿ ಜೈ ಮಹಾಕಾಳಿ ಅನ್ನೋ ಒಂದು ಘೋಷಣೆಯನ್ನ ಕೂಗ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಗಲಭೆ ನಡೆದಿದೆಯಲ್ಲ ಅಂತಹ ಏರಿಯಾಗಳಲ್ಲಿ, ಅಥವಾ ಮುಸಲ್ಮಾನ್ ಪಾಪ್ಯುಲೇಷನ್ ಜಾಸ್ತಿ ಯಾವ ಕಡೆ ಇದೆಯೋ ಅಲ್ಲಿರುವಂತಹ ಹಿಂದೂಗಳಿಗೆ ಧೈರ್ಯ ಕೊಡ್ಲಿಕ್ಕೆ ಮತ್ತು ಅವ್ರನ್ನ ಒಗ್ಗೂಡಿಸ್ಲಿಕ್ಕೆ ಈ ಜೈ ಮಹಾಕಾಳಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಲ್ಲಿರುವಂತಹ ಟೋಟಲ್ ಕಾನ್ಸ್ಟಿಟ್ಯೂನ್ಸಿ 294, ಅದರಲ್ಲಿ ದೀದಿ ಅಂದ್ರೆ ಟಿಎಂಸಿ ಪಕ್ಷ 225 ಸ್ಥಾನಗಳನ್ನ ಗೆದ್ದು ಬಲಾಢ್ಯವಾಗಿ ಇದೆ ಅಲ್ಲಿ. ನಂತರ ಬಿಜೆಪಿ 65 ಸ್ಥಾನಗಳನ್ನ ಪಡ್ಕೊಂಡು ಅಲ್ಲಿ ವಿರೋಧ ಪಕ್ಷವಾಗಿ ಕೂತ್ಕೊಂಡಿದೆ. ಕಮ್ಯುನಿಸ್ಟ್ ಪಾರ್ಟಿ ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆ ಪರಿಸ್ಥಿತಿಗೆ ಈಗಾಗಲೇ ಬಂದಿದೆ. ಅಲ್ಲಿದ್ದಂತಹ ಎಲ್ಲ ಗುಂಡಗಳು ಈಗ ಟಿಎಂಸಿ ಅಲ್ಲಿದ್ದಾರೆ. ಹಾಗೆ ಕಾಂಗ್ರೆಸ್ ಕೂಡ ಅಷ್ಟೇ, ಅಲ್ಲಿ ಈಗಾಗಲೇ ನಿರ್ನಾಮ ಆಗಿ ಹೋಗಿದೆ. ಕೆಲವು ಮತದಾರರಲ್ಲಿ ಇರಬಹುದು ಆ ಪರಿಸ್ಥಿತಿ ಅಲ್ಲಿ ಕಾಂಗ್ರೆಸ್ ನದ್ದಿದೆ. ಹಾಗಾಗಿ ಅಲ್ಲಿ ನೇರ ಹೋರಾಟ ಏನಿದ್ರು ಕೂಡ ಟಿಎಂಸಿ ಮತ್ತೆ ಬಿಜೆಪಿ ನಡುವೆ. ಈಗ ಬಿಜೆಪಿಯವರ ಮುಖ್ಯ ಅಜೆಂಡಾ ಏನು ಅಂತ ಹೇಳಿದ್ರೆ, ಅಲ್ಲಿ ಇರುವಂತಹ ಹಿಂದೂಗಳ ಮತವನ್ನ ಕ್ರೋಢೀಕರಿಸೋದು. ಒಂದ್ ವೇಳೆ ಹಿಂದೂಗಳ ಮತ ಕ್ರೋಢೀಕರಣಗೊಂಡ್ರೆ ಅಲ್ಲಿ ಖಂಡಿತವಾಗಿಯೂ ಬಿಜೆಪಿ ಗೆದ್ದು ಬರ್ತದೆ. ಕಳೆದ ಚುನಾವಣೆಯಲ್ಲಿ ಇವರು ಸಿಕ್ಕಿರುವ ಮತ ಇದೆಯಲ್ಲ, ಅದಕ್ಕೆ ಒಂದು 5ರಿಂದ 10% ಒಳಗಡೆ ಮತಗಳು ಆಡ್ ಆದ್ರೂ ಸಾಕಾಗ್ತದೆ. ಅಲ್ಲಿ ಬಿಜೆಪಿ ಹಲವು ಸ್ಥಾನಗಳನ್ನ ಗೆಲ್ತದೆ. ಹಾಗೇನೆ ಇನ್ನೊಂದು ವಿಷಯವನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಅಲ್ಲಿಯೇ 70-75 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಕ್ ಸಾಧ್ಯವೇ. ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಅಷ್ಟಿದೆ. ಹಾಗಾಗಿ ಬಿಜೆಪಿಯಲ್ಲಿ ಗೆಲ್ಲುವ ಸಾಧ್ಯತೆನೇ ಇಲ್ಲ. ಅದಿಷ್ಟು ಕ್ಷೇತ್ರಗಳನ್ನ ಬಿಟ್ಕೊಂಡೇ ಇವರು ಉಳಿದ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಅಂದ್ರೆ ಈ 70-75 ಕ್ಷೇತ್ರಗಳೇನಿದೆ ಅದು ಫಿಕ್ಸ್ ಆಗಿಬಿಟ್ಟಿದೆ ಟಿಎಂಸಿಗೆ. ಆದ್ರಿಂದಾಗಿ ಬಿಜೆಪಿಗೆ ಅದು ಸಿಗಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಉಳಿದ ಕ್ಷೇತ್ರಗಳನ್ನ ಗೆಲ್ಲಬೇಕು, ಮತದಾರನ ತಮ್ಮತ್ತ ಸೆಳಿಬೇಕು. ಅದರಲ್ಲೂ ಮುಖ್ಯವಾಗಿ ಈಗ ಗಲಭೆ ಏನ್ ನಡೀತೆ ಇದರ ಅಡ್ವಾಂಟೇಜ್ ಅನ್ನ ತಗೊಳ್ಳಿ ಕೂಡ ಬಿಜೆಪಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಈ ಹಿಂದೆ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನ ಹೇಳಿದ್ರು, ಬಟೆಂಗೆ ಅಥವಾ ಕಟೆಂಗೆ. ಆ ಸ್ಲೋಗನ್ ಕೂಡ ಇಲ್ಲಿ ಬಹಳಷ್ಟು ಯೂಸ್ ಆಗ್ತಾ ಇದೆ. ಹಾಗೇನೆ ಏಕ್ ಹೈ ತೋ ಸೇಫ್ ಹೈ, ಈ ಸ್ಲೋಗನ್ ಕೂಡ, ಅಂದ್ರೆ ಒಂದು 4 ಸ್ಲೋಗನ್ಗಳನ್ನ ಇಟ್ಕೊಂಡು ಈಗ ಬಿಜೆಪಿ ಇಡೀ ರಾಜ್ಯದಾದ್ಯಂತ ಈಗಾಗಲೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿಬಿಟ್ಟಿದೆ. ಅಂದ್ರೆ ಒಂದ್ ರೀತಿಯಾಗಿ ಗುಪ್ತಗಾಮಿನಿಯಾಗಿ ಇದು ನಡೀತಾ ಇದೆ ಈಗಾಗಲೇ. ಇದರಿಂದಾಗಿ ಟಿಎಂಸಿಗೆ ಕೂಡ ಅಲ್ಲಿ ಒಂದು ಸ್ವಲ್ಪ ಭಯ ಪ್ರಾರಂಭ ಆಗ್ಬಿಟ್ಟಿದೆ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರಿಗೆ. ಯಾಕಂದ್ರೆ ಇತ್ತೀಚಿನ ಅವರ ನಡವಳಿಕೆಯನ್ನು ನೋಡಿದ್ರೆ ಗೊತ್ತಾಗ್ತದೆ, ಒಂದ್ ರೀತಿ ಹತಾಶ ಪರಿಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಅಲ್ಲಿಯ ಮುಸ್ಲಿಂ ಜನತೆ ಈಗ ಏನ್ ಹೇಳಿ ಶುರು ಮಾಡಿದ್ದಾರೆ ಅಂದ್ರೆ, ನಮ್ಮಿಂದಾಗಿ ಇಲ್ಲಿ ಮಮತಾ ಬ್ಯಾನರ್ಜಿ, ಇಲ್ಲದಿದ್ರೆ ಮಮತಾ ಬ್ಯಾನರ್ಜಿ ಇಲ್ಲಿ ಇರೋದೇ ಇಲ್ಲ, ಈ ರೀತಿಯಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ನೇರವಾಗಿ ಹೇಳ್ತಾ ಇದ್ದಾರೆ, ನಮ್ಮನ್ನ ಓಲೈಸ್ಕೊಂಡಿದ್ರೆ ನೀವು ಉಳಿತೀರಾ ಇಲ್ಲಿ, ಇಲ್ಲದಿದ್ರೆ ನೀವು ಹೊರಗಡೆ ಹೋಗ್ತೀರಾ ಅಂತ ತಗೊಂಡು ನೇರವಾಗಿ ಅವ್ರು ಹೇಳಿ ಶುರು ಮಾಡಿದ್ದಾರೆ. ಇದು ಕೂಡ ಈಗ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ತಲೆನೋವು ತಂದು ಕೊಡ್ತಾ ಇದೆ. ಇದ್ರ ಮಧ್ಯದಲ್ಲಿ RSS ಕೂಡ ಈಗಾಗಲೇ ವರ್ಕ್ ಮಾಡ್ತಾ ಇದೆ. ಹಾಗೇನೆ ಬಿಜೆಪಿ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಪ್ರಾರಂಭ ಮಾಡಿಬಿಟ್ಟಿದೆ. ಹಾಗಾಗಿ ಈಗ ಮಮತಾ ಬ್ಯಾನರ್ಜಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಮ್ಯಾಕ್ಸಿಮಮ್ ಹಿಂದೂಗಳ ಓಟನ್ನ ತನ್ನತ್ತ ಸೆಳಿಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ಪ್ರಯತ್ನ ಕೈ ಹಾಕಿದ್ದಾರೆ. ಆದ್ರೆ ಅದರಲ್ಲಿ ಅವರು ಯಶಸ್ಸು ಗಳಿಸುವಂತ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಇಮೇಜ್ ಆ ರೀತಿ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ವರ್ಸ್ಟ್ ಆಗುವಂತ ಸಿಚುವೇಶನ್ ಬಂದ್ರೂ ಬರಬಹುದು. ಯಾವುದಕ್ಕೂ ನಾವು ಸ್ವಲ್ಪ ದಿನ ಕಾದ್ ನೋಡ್ರೆ ಗೊತ್ತಾಗ್ತದೆ ಅಲ್ಲಿಯ ಚಿತ್ರಣ ಯಾವ ರೀತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ ಹೋಗ್ತದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.